ಆತ್ಮೀಯರೇ ನಮಸ್ಕಾರ. ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್, ಹುಬ್ಬಳ್ಳಿಯಿಂದ. ಇಂದು ನಾವು ಶರಣರ ಕ್ಷೇತ್ರ ದರ್ಶನದ ಮಾಲಿಕೆಯಲ್ಲಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಕ್ಷೇತ್ರ ದರ್ಶನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಮಹಾಶರಣೆ ಶ್ರೀ ದಾನಮ್ಮ ದೇವಿ. ಲಿಂಗಮ್ಮ ಎಂದು ಕರೆಯಲ್ಪಡುತ್ತಿದ್ದ ಮಹಾಮಹಿಮೆ ದಾನಮ್ಮ ದೇವಿ ಹುಟ್ಟಿದ್ದು ಈಗಿನ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮರಾಣಿ ಎಂಬ ಸಣ್ಣ ಗ್ರಾಮದಲ್ಲಿ. ಈಗಿನ ಕರ್ನಾಟಕದ ವಿಜಯಪುರದಿಂದ ಉತ್ತರಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಿರುವ ಈ ಸ್ಥಳ 12ನೇ ಶತಮಾನದ ಆಸುಪಾಸಿಗೆ ಕನ್ನಡಿಗ ಭಾಷಿಗರಿಂದ ಕೂಡಿತ್ತು. ಇಂತಹ ಕನ್ನಡ ಭಾಷಿಗ ರೈತಾಪಿ ವರ್ಗಕ್ಕೆ ಸೇರಿದ ಅನಂತರಾಯ ಮತ್ತು ಸಿರ್ಸಮ್ಮ ದಂಪತಿಗಳಿಗೆ ಜನಿಸಿದ ಮಗಳೇ ಲಿಂಗಮ್ಮ. ಈಕೆ ವಚನ ಪಿತಾಮಹ, ಸಾಮಾಜಿಕ ಕ್ರಾಂತಿಕಾರಿ ರೂವಾರಿ ಬಸವಣ್ಣವರ ಸಮಕಾಲೀನಳು. ಹಾಗಾಗಿ ಈಕೆಯು ಜೀವಿಸಿದ ಕಾಲವು 12ನೇ ಶತಮಾನ. ಕೃಷಿ ಮತ್ತು ಹೈನುಗಾರಿಕೆ ಆಧಾರವಾಗಿದ್ದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಲಿಂಗಮ್ಮ ಬಾಲ್ಯ ದಿನಗಳನ್ನು ಉತ್ತಮವಾಗಿ ಕಂಡರೂ ತನ್ನ ಸುತ್ತ ಜಾತಿ, ಧರ್ಮ, ಲಿಂಗ, ಸಿರಿವಂತಿಕೆ ಮೊದಲಾದ ವಿಚಾರಗಳಲ್ಲಿ ಭೇದ ಭಾವಗಳಿದ್ದು ಅವುಗಳಿಂದ ಸಾಮಾನ್ಯ ಜನರು ಬಾಧೆಗೊಳಗಾಗಿರುವುದನ್ನು ಕಂಡು ಮರುಗಿದ್ದಳು. ಹುಟ್ಟುವುದಕ್ಕೆ ಮುಂಚೆ ಮತ್ತು ಸತ್ತ ಮೇಲೆ ಎಲ್ಲರ ಮೂಲವು ಒಂದೇ ಆಗಿದ್ದು ಹುಟ್ಟಿಗೂ ಸಾವಿಗೂ ಮಧ್ಯ ಬದುಕುವ ದಿನಗಳಲ್ಲಿ ಕ್ಷುಲ್ಲಕ ವಿಚಾರಗಳಿಗೆ ಮನುಷ್ಯರೇ ಬಡದಾಡಿಕೊಳ್ಳುವುದು ಮನುಷ್ಯ ಧರ್ಮವೇ ಅಲ್ಲ ಎಂಬ ಸತ್ಯದ ಅರಿವು ಮಾಡಿಕೊಂಡಿದ್ದಳು. ಸಮಾಜದಲ್ಲಿ ಸಮಾನತೆ ಎನ್ನುವುದು ಇಲ್ಲವಾಗಿ ಅಸಮಾನತೆ ತಾಂಡವಾಡುತ್ತಿದ್ದಾಗ ಲಿಂಗಮ್ಮಳನ್ನು ಬಹಳವಾಗಿ ಸೆಳೆದಿದ್ದು ಅಣ್ಣ ಬಸವಣ್ಣವರ ಅನುಭವ ಮಂಟಪ. ಸ್ತ್ರೀ ಸಮಾನತೆ, ಲಿಂಗಭೇದ ನಿಷೇಧ, ಅಹಿಂಸೆ ಮುಂತಾದ ವಿಚಾರಗಳಲ್ಲಿ ಆಗಿನ ಸಾಂಪ್ರದಾಯಿಕ ನಿಲುವುಗಳನ್ನು, ಕಟ್ಟಳೆಗಳನ್ನು ಪಕ್ಕಕ್ಕೆ ಸರಿಸಿ ಹೊಸ ಬಗೆಯ ಯೋಚನೆಗಳನ್ನು ಜಾರಿಗೆ ತರುತ್ತಿದ್ದ ಅನುಭವ ಮಂಟಪ ಲಿಂಗಮ್ಮನಂತಹ ಅದೆಷ್ಟೋ ಶರಣರಿಗೆ ತಮ್ಮ ನಿಲುವುಗಳನ್ನು ಸಮಾಜಕ್ಕೆ ತಿಳಿ ಹೇಳಲು ಒಂದು ಸೂಕ್ತ ವೇದಿಕೆಯಾಯಿತು. ಕ್ರಾಂತಿಯ ಅವಧಿಯ ನಂತರ ಲಿಂಗಮ್ಮಳು ತನ್ನ ಜನ್ಮಸ್ಥಳಕ್ಕೆ, ತನ್ನ ಹೆತ್ತ ತವರು ಮನೆಗೆ ಹಿಂತಿರುಗಿದಳು. ಲಿಂಗವನ್ನು ಆರಾಧಿಸುತ್ತಾ ತನ್ನ ಜೀವನವನ್ನು ನಡೆಸುತ್ತಿದ್ದಳು. ಅವರು ತಮ್ಮ ಹಳ್ಳಿಯ ಉತ್ತರಕ್ಕೆ 12 ಮೈಲು ದೂರದಲ್ಲಿರುವ ಸುಂಗಾದಲ್ಲಿ ಸಂಗಮನಾಥ ಎಂಬ ಶಿವನ ಭಕ್ತನನ್ನು ಮದುವೆಯಾಗಿದ್ದರು. ನಂತರ ದಂಪತಿಗಳಿಬ್ಬರು ಸುಂಗಾ ಗ್ರಾಮದಿಂದ ಪಶ್ಚಿಮಕ್ಕೆ 8 ಮೈಲಿ ದೂರದಲ್ಲಿರುವ ಗುಡ್ಡಾಪುರಕ್ಕೆ ಬಂದು ಜನರಿಗೆ ಸಹಾಯ ಮಾಡಿದರು. ಅಗತ್ಯವಿರುವವರಿಗೆ ದಾನ ಮಾಡಿದರು. ಅಂದರೆ ದಾನ, ಆದ್ದರಿಂದ ಅವಳ ಹೆಸರು ದಾನ ಅಮ್ಮ. ಶ್ರೀ ಸೋಮೇಶ ವಾರನಾಥನ ಗುಡ್ಡಾಪುರದಲ್ಲಿ ದಾನಮ್ಮ ತನ್ನ ಎಂದಿನ ವಿಧಿವಿಧಾನಗಳನ್ನು, ಲಿಂಗ ಪೂಜೆಗಳನ್ನು ಮಾಡಿದ ದೇವಾಲಯವಿದೆ. ಅವರನ್ನು ವರದಾನಿ ದಾನಮ್ಮ ಎಂದು ಕರೆಯುತ್ತಾರೆ. ಅವರು ತನ್ನ ಪತಿಯೊಂದಿಗೆ ರಾಮೇಶ್ವರದ ಕಡೆಗೆ ಪ್ರಯಾಣ ಬೆಳೆಸಿ ಜಗಜ್ಯೋತಿ ಬಸವಣ್ಣವರ ವಚನಗಳನ್ನು ಮತ್ತು ಜ್ಞಾನವನ್ನು ಹರಡಿದಳು ಮತ್ತು ಅವರ ದೇವಾಲಯವನ್ನು ನಿರ್ಮಾಣ ಮಾಡಿದಳು. ಗಂಡನೊಡನೆ ಕಂಬೇನಗರಕ್ಕೆ ಬಂದು ಚೋಳರಾಜನ ಮಾಂಡಲಿಕನ 2ನೇ ರಾಜಾಧಿರಾಜ ಅವರ ಪವಾಡಗಳ ಬಗ್ಗೆ ತಿಳಿದುಕೊಂಡು ಅವಳನ್ನು ಸ್ವಾಗತಿಸಿ ಅವಳಿಂದ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡನು. ನಂತರ ಅವಳು ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಬಸವಣ್ಣ ಐಕ್ಯ ಎಂದು ತನ್ನ ತಂದೆ ತಾಯಿಗಳು ಇಹಲೋಕದಿಂದ ಇದ್ದಾರೆಂದು ತಿಳಿದು ಗುಡ್ಡಾಪುರಕ್ಕೆ ಹಿಂದಿರುಗಿದಳು. ಸಂತೋಷದಿಂದ ಪೂಜೆಯನ್ನು ಮಾಡಿದ ನಂತರ ಪ್ರಸಾದವನ್ನು ವಿತರಿಸುವಾಗ ಇವಳು ಲಿಂಗದಲ್ಲಿ ಐಕ್ಯಳಾಗುತ್ತಾಳೆ. ಆಕೆಯ ದೇಹವು ವಿಗ್ರಹಕ್ಕೆ ತಿರುಗಿತು ಎಂಬ ಪ್ರತೀತಿ ಇದೆ. ಯಾದವರ ವಂಶದ ಮಹಾದೇವರಾಜರ ಸಾಮ್ರಾಜ್ಯ ಸಾಯಿನಾಥ ಮಾಂಡಲಿಕ ದಾನಮ್ಮ ದೇವಿ ದೇವಾಲಯವನ್ನು ನಿರ್ಮಿಸಿದ ಎಂದು ತಿಳಿದು ಬಂದಿದೆ. ಆಕೆಯ ಜೀವನ ಶೈಲಿಯ ನಿರ್ಮಲ ಮತ್ತು ಶುದ್ಧವಾಗಿದ್ದು ಅದೇ ರೀತಿ ಈಗಲೂ ಆಚರಣೆಗಳು, ಮಹಾಪೂಜೆಗಳು ಸಂಪೂರ್ಣವಾಗಿ ಮತ್ತು ಸ್ವಚ್ಛವಾಗಿ ನಡೆಯಲ್ಪಡುತ್ತವೆ. ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆಯ ಸಮಯದಲ್ಲಿ ಜಾತ್ರೆಗಳು ನಡೆಯುತ್ತೆ ಮತ್ತು ಜನರು ಬಹಳ ಸಂಖ್ಯೆಯಲ್ಲಿ ಸೇರುತ್ತಾರೆ. ಅವರ ಐಕ್ಯ ನಂತರ ಇಂದಿನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಗುಡ್ಡಾಪುರದಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು. ದಾನಮ್ಮ ದೇವಿಯು ತನ್ನ ಭಕ್ತರ ಇಚ್ಛೆಯನ್ನು ಪೂರೈಸುವ ಶಕ್ತಿ ಹೊಂದಿದ್ದಾಳೆ ಎಂದು ಪ್ರತೀತಿ ಇದೆ. ಆದ್ದರಿಂದ ದಾನಮ್ಮ ಎಂದು ಹೇಳಲಾಗಿದೆ. ದಾನಮ್ಮ ದೇವಿಗೆ ಪ್ರಪಂಚಾದ್ಯಂತ ಬಣಜಿಗ, ಜಂಗಮ, ಲಿಂಗಾಯತ, ವಿಶ್ವಕರ್ಮ ಸಮುದಾಯಗಳಿಂದ ಲಕ್ಷಾಂತರ ಅನುಯಾಯಿಗಳು ನಿಯಮಿತವಾಗಿ ಗುಡ್ಡಾಪುರಕ್ಕೆ ಭೇಟಿ ನೀಡುತ್ತಾರೆ. ದೇವಿಗೆ ಅರ್ಪಿತವಾದ ದೇವಾಲಯಗಳನ್ನು ಕರ್ನಾಟಕ, ವಿಜಯಪುರ, ರಬಕವಿ, ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ್ ಕಾಣಗಳಲ್ಲಿ ತಾವುಗಳು ದಯವಿಟ್ಟು ಈ ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ಬರುವಂತಹ ಶರಣರ ಕ್ಷೇತ್ರ ದರ್ಶನದ ಎಲ್ಲ ಕ್ಷೇತ್ರಗಳ ಪರಿಚಯವನ್ನು ನಾವು ಮಾಡಿಕೊಡುತ್ತೇವೆ. ದಯವಿಟ್ಟು ತಾವು ತಮ್ಮ ಮುಂದೆ ಇರುವ ಮೊಬೈಲ್ನಲ್ಲಿ ಬಲಭಾಗದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ತಾವು ಎಲ್ಲರಿಗಿಂತ ಮೊದಲು ತಾವು ಈ ಮಾಹಿತಿಯನ್ನು ಪಡೆಯಬಹುದು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,
ತಮಗೆ ಮೆಚ್ಚುಗೆ ಅನಿಸಿದರೆ ಲೈಕ್ ಮಾಡಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ. ದಾನಮ್ಮ ದೇವಿಗೆ ಅರ್ಪಿತವಾದ ಸೀರೆಗಳ ಮಾರಾಟ ಕೇಂದ್ರ ಇರುತ್ತದೆ. ಇಲ್ಲಿ ಟಪಾಲ್ ಕೇಂದ್ರ, ಟಪಾಲ್ ಸೆಕ್ಷನ್, ಕೋಣೆಗಳ ಕೊಡುವ ಕಾರ್ಯಾಲಯ, ಇದು ರೂಮ್ ಆಫೀಸು, ಲಾಡು ಕಾರ್ಯಾಲಯ. ಹಾಂ, ಕಪಿಲ್ ಅವರ, ಈಗ ನೀವು ಈ ದೇವಸ್ಥಾನದ ಒಂದು ರೂಮ್ಗಳ ವ್ಯವಸ್ಥೆ ಏನು ಮಾಡಿದಲ್ಲ, ಇದ್ರ ಬಗ್ಗೆ ತಾವು ಮಾಹಿತಿ ಕೊಡ್ತೀರಾ? ನಮಸ್ಕಾರ. ದಾನಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ಗುಡ್ಡಾಪುರ ಎಲ್ಲ ಭಕ್ತಾದಿಗಳಿಗೆ ವಂದನೆಗಳು. ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಇರೋ ವ್ಯವಸ್ಥೆ ನಮ್ಮ ಟ್ರಸ್ಟ್ ದೇವಸ್ಥಾನದ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಇರೋ ವ್ಯವಸ್ಥೆ ಇದೆ. ಇಲ್ಲಿ ವಂಶ ಪರಂಪರೆಯಿಂದ ಬರುವುದಂದರೆ ನಮಗೆ ಹುಳಿಗೆ ನೈವೇದ್ಯ ಮಾಡಿ ಕೊಡೋದೊಂದು ಪದ್ಧತಿ ಇದೆ. ಇಲ್ಲಿ ನೀವು ಅಡುಗೆ ಮಾಡಿ ನೈವೇದ್ಯ ಹಿಡಿದು ಇರೋ ವ್ಯವಸ್ಥೆ ಅದು ಇದೆ. ಮತ್ತು ಈಗ ಸ್ಟೇ ಮಾಡೋಕ್ಕೆ ಅದು ವ್ಯವಸ್ಥೆ ಇದೆ. ಇಲ್ಲಿ 150 ರೂಪಾಯಿಯಿಂದ 1000 ರೂಪಾಯಿವರೆಗೂ ಇಲ್ಲಿ ನಿಮ್ಗೆ ರೂಮು ಇರೋ ವ್ಯವಸ್ಥೆ ನಮ್ಮ ದೇವಸ್ಥಾನ ವತಿಯಿಂದ ಮಾಡಲಾಗಿದೆ. AC ರೂಮು ಮತ್ತು ನಾನ್ AC ರೂಮು, ಮತ್ತು ಪ್ರಸಾದ ಮಾಡೋದಕ್ಕೆ ರೂಮು, ಮತ್ತು ಅದು ಬಿಟ್ಟು ಅನ್ನಪ್ರಸಾದ ವ್ಯವಸ್ಥೆಯೂ ನಮ್ಮ ದೇವಸ್ಥಾನ ವತಿಯಿಂದ 12ನೇ ಶತಮಾನದಿಂದ ನಾವು ಮಾಡ್ಕೊಂಡು ಬರುವಂಥ ಒಂದು ಪರಂಪರೆ. ನಮ್ಮ ದಾನಮ್ಮ ದೇವಿ ಅನ್ನದಾನಿ ಅಂತ ಹೆಸರುವಾಸಿ ಇರೋದು. ಹೀಗಾಗಿ ಬಂದು ಎಲ್ಲ ಭಕ್ತರಿಗೆ ಇಲ್ಲಿ ಅನುಕೂಲ ನಮ್ಮ ದೇವಸ್ಥಾನ ವತಿಯಿಂದ, ನಮ್ಮ ಪೂಜಾರಿ ವರ್ಗದಿಂದ, ನಮ್ಮ ಗುಡ್ಡಾಪುರ ಎಲ್ಲ ಗ್ರಾಮಸ್ಥರ ವತಿಯಿಂದ ನಿಮಗೆ ಇಲ್ಲಿ ಮಾಡಲಾಗುವುದು. ನಮಸ್ಕಾರ. ಹಾಂ ಸರ್, ಈಗ ರೂಮ್ಗಳು ಅದಾವ ಅಂದ್ರಲ್ಲ, ಯಾವ ಬ್ಲಾಕ್ ಅದಾವು, ಎಷ್ಟು ಅದಾವು, ಎಷ್ಟು ರೂಮ್ಗಳು ಅದಾವು? ಟೋಟಲ್ ಸರ್ ಇಲ್ಲಿ ಇರೋದು 200 ಇಲ್ಲ 300 ರೂಮ್ಗಳಿದೆ. ಭೀಮಾಯತ್ರಿ ನಿವಾಸು, ಶಿವಗಂಗಾ ಬ್ಲಾಕು, ನರ್ಮದಾ, ಗೋದಾವರಿ ಮತ್ತು ಕೃಷ್ಣ ಈ ಥರ ವ್ಯವಸ್ಥೆ ಇದೆ. ಭೀಮಾಯತ್ರಿ ನಿವಾಸದಲ್ಲಿರೋದು 600 ಮತ್ತು 1000 ಈ ಥರ ರೆಂಟು. ನರ್ಮದಾ 300, ಗೋದಾವರಿ 300 ರೂಪಾಯಿ, ಕೃಷ್ಣ 850, ಶಿವಗಂಗಾದಲ್ಲಿ ನೀವು 150ಇಂದ 400ವರೆಗೂ ನಿಮ್ಗೆ ಇಲ್ಲಿ ಇರೋ ರೂಮ್ಗಳು ಸಿಗುತ್ತೆ. ಓಕೆ. ಆನಂತರ ಈಗ ನೀವು ಪ್ರಸಾದ ವ್ಯವಸ್ಥೆ ಸಲುವಾಗಿ ಇಲ್ಲಿ ಕರ್ನಾಟಕ ಭವನ ಅಂತ ಮಾಡಿದಾರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಇದು ಕರ್ನಾಟಕ ಭವನ ಅಂತ, ಇದು ಕರ್ನಾಟಕ ಇಲಾಖೆಯಿಂದ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಅದು ಕರ್ನಾಟಕ ಗೌರ್ಮೆಂಟಿಂದ ನಮ್ಮ ದೇವಸ್ಥಾನಕ್ಕೆ ದಾಸೋಹ ವ್ಯವಸ್ಥೆಯನ್ನು ಎಲ್ಲ ಭಕ್ತಾದಿಗಳಿಗೆ ಕೊಡಬೇಕಂತ ನಮ್ಮ ದೇವಸ್ಥಾನ ವತಿಯಿಂದನೇ ನಡೆಸ್ತಾ ಇರೋದು. ಎಲ್ಲ ಭಕ್ತಾದಿಗಳು ಅಲ್ಲಿ ಉಚಿತ ಪ್ರಸಾದ ಬೆಳಗ್ಗೆ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 3 ಗಂಟೆವರೆಗೂ, ಸಾಯಂಕಾಲ 7:30ರಿಂದ 10 ಗಂಟೆವರೆಗೂ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಇದೆ. ಅದು ಉಚಿತವಾಗಿರ್ತೈತಿ. ಆಮೇಲೆ ಈಗ ಪ್ರಸಾದ ನಿಲಯನ ಯಾರು ಟ್ರಸ್ಟ್ ಕಮಿಟಿಯವರು ನಡೆಸ್ತಾ ಇದ್ದಾರೆ? ನಮ್ಮ ದೇವಸ್ಥಾನ ವತಿಯಿಂದನೇ ನಡೀತಾ ಇದೆ. ಟ್ರಸ್ಟ್ ಕಮಿಟಿ ವತಿಯಿಂದ ನಡೀತಾ ಇದೆ. ಎಷ್ಟು ಸಿಬ್ಬಂದಿ ಅದಾರೆ ಅಲ್ಲಿ ಪ್ರಸಾದ ವ್ಯವಸ್ಥೆ? ನಮ್ಮಲ್ಲಿ ಇರೋದು ಟೋಟಲ್ ನಮ್ಮ ದೇವಸ್ಥಾನ ಟ್ರಸ್ಟ್ ಇರೋದು 60-70 ಜನ ನಮ್ಮ ಸಿಬ್ಬಂದಿಗಳು. ಮತ್ತು ಇಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟು, ಅದರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವ್ರು ಬೇರೆ. ಟೋಟಲ್ 100-120 ಜನ ಇಲ್ಲಿ ಸಿಬ್ಬಂದಿಗಳು ವರ್ಕ್ ಮಾಡ್ತಾರೆ. ಆಮೇಲೆ ಈ ಗುಡ್ಡಾಪುರಕ್ಕೆ ಬಸ್ಸಿನ ವ್ಯವಸ್ಥೆ ಮೊದಲು ಅಷ್ಟೊಂದು ಸರಿಯಾಗಿರಲಿಲ್ಲ, ಈಗೆಲ್ಲ ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ. ಈಗೆಲ್ಲ ಅನುಕೂಲ ಇದೆ ಸರ್. ಬಿಜಾಪುರ, ಬಾಗಲಕೋಟೆ, ಮತ್ತು ಅಥಣಿ, ಬೆಳಗಾವಿ ಎಲ್ಲ ಊರಿಂದ ಇಲ್ಲಿ ದೇವಸ್ಥಾನಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಿದೆ. ರಸ್ತೆ ಸಂಪರ್ಕನೂ ಈಗೆಲ್ಲ ಹೊಸದಾಗಿ ರಸ್ತೆ ಮಾಡ್ತಾ ಇದ್ದಾರಲ್ಲ, ಈಗ ಹೊಸದಾಗಿ ರಸ್ತೆಗಳು ನಿರ್ಮಾಣ ಆಗಕತ್ತಾವ ಈಗ ಒಂದು ಕ್ಷೇತ್ರಕ್ಕೆ.
ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಮಲ್ಲಿ? ಇದೆ ಸರ್, ಎಲ್ಲ ಒಳ್ಳೆ ಬಸ್ ವ್ಯವಸ್ಥೆ ಮತ್ತು ಒಳ್ಳೆ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ. ಮಹಾರಾಷ್ಟ್ರ ಸರ್ಕಾರದಿಂದ ಕರ್ನಾಟಕ ಸರ್ಕಾರದ ದೇವಸ್ಥಾನಿಗೆ ಎಲ್ಲ ಕಡೆ ಬರೋ ಜನ ಬರ್ತಾರಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆ ರಸ್ತೆಗಳ ವ್ಯವಸ್ಥೆ ಚೆನ್ನಾಗಿ ಮಾಡಲಾಗಿದೆ. ಓಕೆ. ಆಮೇಲೆ ಈಗ ಚಟ್ಟಿ ಅಮಾವಾಸ್ಯೆ ಒಳಗೆ ಜನಸಂಖ್ಯೆ ಭಾಳ ಜನ ಭಾಳ ಬರ್ತಾರೆ ಇಲ್ಲಿ ಭಕ್ತರು. ಅವಾಗೇನು ಮೇಂಟೆನೆನ್ಸ್ ಹೆಂಗೆ ಆಗ್ತೈತಿ, ಏನು ಮಾಡ್ತಾರೆ? ಅಷ್ಟೊಂದು ಜನಕ್ಕೆಲ್ಲ ಊಟದ ವ್ಯವಸ್ಥೆ ಎಲ್ಲ ಆಗ್ತೈತ ಹೆಂಗೆ? ಎಷ್ಟು ಜನ ಸೇರ್ತಾರೆ ಸರ್? ಚಟ್ಟಿ ಅಮಾವಾಸ್ಯೆ ಇದು ವರ್ಷ ಕಾರ್ತಿಕ್ ತಿಂಗಳಲ್ಲಿ ಅಮಾವಾಸ್ಯೆ, ಚಟ್ಟಿ ಅಮಾವಾಸ್ಯೆ ಅಂತ ನಮ್ಮದು ಜಾತ್ರೆಯ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಜಾತ್ರೆ ನಿಮಿತ್ತ 4-5 ಲಕ್ಷ ಜನ ಸೇರ್ಕೋತಾರೆ. ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಸರ್. ಎಲ್ಲರಿಗೂ ವ್ಯವಸ್ಥೆ ಆಗುತ್ತೆ ಸರ್. ಎಷ್ಟು ಜನ ಸೇರ್ಬೋದು? ಒಂದು 4-5 ಲಕ್ಷ ಜನ ಸೇರ್ತಾರೆ. ಓಕೆ. ಅಂದರೆ ಎಷ್ಟು ದಿವಸ ಮಟ್ಟ ಜನ ಬರ್ತಿರ್ತಾರೆ? 2-3 ದಿವಸ ಸರ್ ಜನ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಓಕೆ ಓಕೆ ಸರ್, ಧನ್ಯವಾದಗಳು. ಅನ್ನದಾಸಕ್ಕೆ ತಂದ ಬೇಳೆ, ಬೆಲ್ಲ, ಅಕ್ಕಿ ಇವುಗಳೆಲ್ಲ ವಸ್ತುಗಳನ್ನು ಈ ಪಾತ್ರೆಗಳಿದ್ದಾವೆ. ಈ ಪಾತ್ರೆಯಲ್ಲಿ ತಾವು ಹಾಕಿ ಪುನೀತರಾಗ್ಬೋದು. ಪ್ರಸಾದಕ್ಕೆ ಈ ರೀತಿ ಅಕ್ಕಿ ಎಲ್ಲ ಹಾಕಿರ್ತಾರೆ, ಇಲ್ಲ ಹಿಟ್ಟು ಕೊಟ್ಟಿರ್ತಾರೆ. ಇವೆಲ್ಲ ಪ್ರಸಾದಕ್ಕೆ ವಿನಿಯೋಗ ಆಗ್ತದೆ. ಇಲ್ಲಿ ಚಟ್ಟಿ ಅಮಾವಾಸ್ಯೆಗೆ ಗದ್ದಲ ಏನಾರು ಆಯ್ತಂದ ಆ ಟೈಮ್ನೊಳಗೆ ಭಾಳ ಜನ ಕ್ರೌಡ್ ಸೇರ್ತಾರೆ. ಆ ಟೈಮ್ನೊಳಗೆ ಇಲ್ಲೇನು ಮಾಡ್ತಾರೆ, ಒಂದು ಕಂಟ್ರೋಲ್ ಮಾಡೋ ಸಲುವಾಗಿ ಧರ್ಮ ದರ್ಶನಕ್ಕೆ ಒಂದು ಪಾತ್ವೆ ಮಾಡಿದ್ದಾರೆ. ಈ ಥರ ಹೋಗ್ತಾ ಇರ್ಬೋದು. ಈ ಥರ ಇಲ್ಲಿ ಕ್ಯೂ ಕಂಟ್ರೋಲ್ ಮಾಡೋಕ್ಕೆ ಮಾಡಿದ್ದಾರೆ. ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಗಂಡಸರಿಗೆ ಮತ್ತು ಹೆಂಗಸರಿಗೆ ಸಹಿತ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಈ ಥರ ಇಲ್ಲಿ ಒಳಗಡೆ ದೇವಸ್ಥಾನದೊಳಗೆ ಹೋಗೋಕೆ ದರ್ಶನ ಪಡೆಯೋಕೆ ಈ ರೀತಿ ವ್ಯವಸ್ಥೆ ಮಾಡಿರ್ತಾರೆ. ಇದು ಮಲ್ಲಿಕಾರ್ಜುನ ಮಂದಿರ, ಇದು ಸೋಮನಾಥ ಮೂರ್ತಿ. ಈಗ ನಾವು ಗುಡ್ಡಾಪುರ ಕ್ಷೇತ್ರದಲ್ಲಿದ್ದೀವಿ. ಗುಡ್ಡಾಪುರ ಕ್ಷೇತ್ರದ ಒಬ್ಬರು ಪೂಜಾರಿಗಳು ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಭಕ್ತಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರ ಮನೆತನದವರೆಲ್ಲ ಸೇರಿಕೊಂಡು ಪ್ರತಿಯೊಂದು ಮನೆತನದವರು ಪೂಜಾರಿ ಮನೆತನ ಅಂತ ಹೇಳಿದ್ರೆ ಯಾರು ಬೇಕಾದವ್ರು ಇಲ್ಲಿ ಬಂದು ಪೂಜೆ ಮಾಡೋಂಗಿಲ್ಲ. ಇವ್ರದ್ದೇ ಒಂದು ಪೂಜಾರಿ ಮನೆತನದವ್ರು ಮಾತ್ರ ಮಾಡಬೇಕಂತಿದೆ. ಈ ಬಗ್ಗೆ ತಮ್ಮ ಪರಿಚಯ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ನಾನು ವೀರಪ್ಪ ಸುರೇಶ್ ಪೂಜಾರಿ, ಶ್ರೀ ದಾನಮ್ಮದೇವಿ ಅರ್ಚಕರು. ನಮ್ಮ ದಾನಮ್ಮದೇವಿ ದೇವಸ್ಥಾನದಲ್ಲಿ ನಾವು 3 ಟೈಮ್ ಪೂಜೆ ಮಾಡ್ತೀವಿ. ಮುಂಜಾನೆ ಪೂಜೆ 4ರಿಂದ 6ವರೆಗೆ ಇರ್ತಿದೆ. ಅದರ ನಂತರ ಮಧ್ಯಾಹ್ನ ಪೂಜೆ 10ರಿಂದ 12ವರೆ. ಅದರ ನಂತರ ಸಂಜೆ ಪೂಜೆ 6ರಿಂದ 7 ತನಕ ಪೂಜೆ ಇರುತ್ತೆ ನಮ್ಮಲ್ಲಿ. ನಾವು ಡೈಲಿ 3 ಟೈಮ್ ಪೂಜೆ ಮಾಡ್ತೀವಿ. ಡೈಲಿ 2 ಟೈಮ್ ನಮ್ಮಲ್ಲಿ ಮಹಾಪೂಜೆ ಮಾಡ್ತೀವಿ ದೇವಿಗೆ, ಮುಂಜಾನೆ ಮತ್ತು ಮಧ್ಯಾಹ್ನ ಪೂಜೆ. ಅದು ಮುಂಜಾನೆ ಪೂಜೆ ಬಾಲ್ಯಾವಸ್ಥಾ ಪೂಜೆ ಇರುತ್ತೆ, ಮಧ್ಯಾಹ್ನ ಪೂಜೆ ತಾರುಣ್ಯಾವಸ್ಥಾ ಪೂಜೆ ಇರುತ್ತೆ, ಸಂಜೆ ಪೂಜೆ ವೃದ್ಧಾವಸ್ಥಾ ಪೂಜೆ. ನಮ್ಮಲ್ಲಿ ನಾವು 3 ಥರ ಪೂಜೆ 3 ರೂಪದಾಗ ಮಾಡ್ತಿರ್ತೀವಿ ದೇವಿದು. ಈಗ ಇದು ದಾನಮ್ಮ ದೇವಿ ಗುಡ್ಡಾಪುರದ ಬಗ್ಗೆ ಮಾಹಿತಿ ಒಂದು ಸ್ವಲ್ಪ ಹೇಳ್ತೀರಾ? ಹಿನ್ನೆಲೆ ಏನಾಯಿತು, ಯಾವಾಗ ಸ್ಥಾಪನೆ ಆಯಿತು? ಇದು ದಾನಮ್ಮದೇವಿ ದೇವಸ್ಥಾನದ 12ನೇ ಶತಕ ಶ್ರೀ ಬಸವೇಶ್ವರ 12ನೇ ಶತಕ ಬಸವ ಕಾಲಘಟ್ಟದ್ದು. ಇದು 800 ವರ್ಷ ಹಿಂದಿಂದ ಗುಡಿ ಇದೆ ನಮ್ಮದು. ಈಗ ನೀವು ಕಾಯಕ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಎಷ್ಟನೇ ಪೂರ್ವಜರು, ನೀವು ಎಷ್ಟು ಜನ ಇದ್ದೀರಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ನಮ್ಮ ಟೋಟಲ್ 9 ಬಡ್ಡಿ ಅದಾವೆ ನಮ್ಮ ಪೂಜಾರಿದು. ನಾವೆಲ್ಲ ಒಂದು ವರ್ಷ 1-2 ಬಡ್ಡಿ ಕೂಡಿ ನಾವು ಪೂಜೆ ಮಾಡ್ಕೊತ ಹೋಗ್ತೀವಿ.
ನೀವು ಅಂದ್ರೆ ಪ್ರತಿ ಪೂರ್ತಿ ವರ್ಷಕ್ಕಾಗುವಂಥ ನಿಮ್ಗೇನಾದ್ರು ವೇತನ ಹಿಂಗೇನಾದ್ರು ಗೌರ್ಮೆಂಟಿಂದ ಏನಾದ್ರು ಸಿಗ್ತತಾ ಏನು? ಇಲ್ಲ. ನಿಮ್ಮದು ಉಪಜೀವನ ಹೆಂಗೆ ನಡೀತದೆ? ನಮ್ಮ ಉಪಜೀವನ ಬಂದಿದ್ದ ಭಕ್ತರಾಗಿ ದಕ್ಷಿಣ ರೂಪದಲ್ಲಿ ಏನು ಕೊಡ್ತಿರ್ತಾರೆ ಕಾಣಿಕೆ ದಕ್ಷಿಣ ರೂಪದಲ್ಲಿ, ಅದರ ಮೇಲೆ ನಮ್ಮ ಜೀವನ ಇದೆ. ಓಕೆ. ದಾನಮ್ಮ ದೇವಿ ಹುಟ್ಟಿದ್ದು ಉಮ್ರಾಣಿ ತಿಳಿ ನಮ್ಮ ಜತ್ ತಾಲೂಕದಲ್ಲಿ ಊರಿದ್ದಾರೆ. ಉಮ್ರಾಣಿ ಪಂಚಾಳ ಮಂತಳಗ ದಾನಮ್ಮ ದೇವಿ ಹುಟ್ಟಿದ್ದು. ದಾನಮ್ಮ ದೇವಿ ಅವ್ರದ್ದು ಮೇನ್ ವೃತ್ತಿ ಅಂದರೆ ಅನ್ನ ದಾಸೋಹ ಕಿಂवा ದಾಸೋಹ ಸೇವಾ ಮಾಡೋದು ಅವರ ವೃತ್ತಿ. ದಾನಮ್ಮ ದೇವಿ ಲಿಂಗಮ್ಮ ಹೆಸರಿದ್ದಿದ್ದು ದಾನಮ್ಮ ದೇವಿ ಬಸವನವರು ದಾನೇಶ್ವರಿ ದಾನಮ್ಮ ದೇವಿ ವರದಾನಿ ಅಂತೇಳಿ ಹೆಸರು ನಿರ್ಮಾಣ ಮಾಡಿದರು. ಅದರ ದಾನೇಶ್ವರ ದಾನಮ್ಮ ಅಂತೇಳಿ. ಅಲ್ಲ, ಈಗ ಲಿಂಗ ದೀಕ್ಷೆ ಭಾಳ ಮಂದಿಗೆ ಕೊಟ್ಟರು ಅವರು ದಾನಮ್ಮ 12ನೇ ಶತಮಾನದೊಳಗೆ ಅಂಥೇಳಿ ಒಂದು ಐತಿಹ್ಯ ಇದೆ. ಅದ್ರ ಬಗ್ಗೆ ತಮಗೇನು ಮಾಹಿತಿ ಇದೆ? 27 ವರ್ಷ ಆಯಿತು. 27 ವರ್ಷದಿಂದ ಅದ. ಅಂದ್ರೆ ನಿಮ್ಗೆ ಈಗ ವಯಸ್ಸು ಎಷ್ಟು ಈಗ? ನನಗೆ ಈಗ 30 ವರ್ಷ ಅದ. ಹಾಂ, ಅಂದ್ರೆ 30 ವರ್ಷ ಆಯ್ತು ನಾವು ಇಲ್ಲಿ. ನಮ್ದು ಇದೆ ಹುಟ್ಟದಾಗಿಂದ ಇದೆ ನಮ್ದು ಕಾಯಕ ಮಾಡ್ಕೊಂಡು ಹೋಗ್ತಾ ಇದ್ರಿ. ಓಕೆ. ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ದಿನ ಪ್ರತಿನಿತ್ಯ ಮಹಾಪ್ರಸಾದ ಇರುತ್ತದೆ. ಮಧ್ಯಾಹ್ನ 12ರಿಂದ 3ವರೆಗೆ ಅಂತ ಸಾಯಂಕಾಲ 7ರಿಂದ 10 ತನಕ ಮಹಾಪ್ರಸಾದ ಇರುತ್ತೆ. ನಮ್ಮಲ್ಲಿ ಬಂದ ಭಕ್ತರಿಗೆ ನಿಂತಿರ್ಲಾಕ ರೂಮ್ಗಳದಾವೆ. ಇಲ್ಲಿ 150 ರೂಪಾಯಿ ಹಿಡ್ಕೊಂಡು 600-1000 ತನಕ ರೂಮ್ಗಳದಾವು. 1000 ರೂಪಾಯಿ ತನಕ AC, ನಾನ್ AC, ಜನರಲ್, ಅಟ್ಯಾಚ್ ಎಲ್ಲ ಥರ ರೂಮ್ಗಳು ನಮ್ಮಲ್ಲಿ ಅವೈಲೇಬಲ್ ಇರ್ತವೆ. ಬಂದ ಭಕ್ತರ ಸಲ ಮಹಾಪ್ರಸಾದ ಇರುತ್ತೆ. ಮಹಾಪ್ರಸಾದ ಅಂತೂ ಪೂರ್ಣ ಫ್ರೀಲಿ ಇರ್ತೈತಿ, ನಿಶುಲ್ಕ. ಆಮೇಲೆ ಯಾವ ಟೈಮ್ನೊಳಗೆ ಇಲ್ಲಿ ಜಾತ್ರೆ ಯಾವಾಗ ಆಗ್ತೈತಿ? ಯಾವ ಟೈಮ್ನಾಗ ರಶ್ ಆಗ್ತೈತಿ? ನಮ್ಮಲ್ಲಿ ದರ ಅಮಾವಾಸ್ಯೆ ತಿಂಗಳ ಅಮಾವಾಸ್ಯೆ ಇರುತ್ತೆ. ಆ ಅಮಾವಾಸ್ಯೆ ಫುಲ್ ಗರ್ದಿ ಇರುತ್ತೆ. ಅಂತ ಗುರುವಾರ ರವಿವಾರ ಇನ್ನು ನಮ್ಮ ದೇವಿ ವಾರಗಳು ಗುರುವಾರ ಅಂತ ಈ ದಿನನೂ ಫುಲ್ ಗರ್ದಿ ಇರುತ್ತೆ. ರವಿವಾರ ಇದರ ಗರ್ದಿ ಇರುತ್ತೆ ಫುಲ್. ಬರೋ ಭಕ್ತರು ಒಂದೊಂದು ಸರಿ ಫುಲ್ ಕ್ರೌಡ್ ಆಗ್ತೈತಲ್ಲ, ಭಾಳ ಜನ ಭಾಳ ಸೇರ್ತಾರೆ. ಆ ಟೈಮ್ನೊಳಗೆ ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿ ಇಲ್ಲಿ ಇದು ಮಾಡಿದ್ದಾರೆ? ಸರ್ ನಮ್ಮಲ್ಲಿ 200 ಸೆಕ್ಯೂರಿಟಿ ಗಾರ್ಡ್ಸ್ ಅದಾರೆ ಸರ್. ಟೋಟಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು, ಪಾರ್ಕಿಂಗ್ ಸೆಕ್ಯೂರಿಟಿ ಬೇರೆ, ಜನರಲ್ ಲೈನ್ಸ್ ಸೆಕ್ಯೂರಿಟಿ ಜನರಲ್ ಲೈನ್ಸ್ ಬೇರೆ, ಪಾಸ್ ಲೈನ್ ಸೆಕ್ಯೂರಿಟಿ ಪಾಸ್ ಲೈನ್ಸ್ ಬೇರೆ, ಹಿಂಗೆಲ್ಲ ಥರ ಸೋಯ್ ಮಾಡಿದ್ದಾರೆ. ಆಮೇಲೆ ಈಗ ಹೊಸದಾಗಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಭವನ ಅಂತೇಳಿ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಇಂದಿನ ದಿವಸ ಕಾಮಿಡಿ ಕಿಲಾಡಿ ಸೀಸನ್ 1ರ ಸ್ಪರ್ಧಿಯಾದಂಥ ಲೋಕೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ಗುಡ್ಡಾಪುರದ ದೇವಸ್ಥಾನಕ್ಕೆ ಪಾದಯಾತ್ರೆಯಿಂದ ಬೆಳಗ್ಗೆಯಿಂದ ಬಂದಿದ್ದಾರೆ ಅಂತ ಮಾಹಿತಿ ಹೇಳಿದರು. ನಮ್ಗೆ ಬೆಂಗಳೂರಿಂದ ಬೆಳಗ್ಗೆಯಿಂದ ಅವರು ಬಂದಿದ್ದಾರೆ ಅಂತೇಳಿ ಈಗ ಅವ್ರು ಮಾಹಿತಿ ಕೊಟ್ಟರು. ಅವರು ಈ ವಿಷಯದ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ಕೇಳ್ಕೊಳ್ತೇನೆ. ಶರಣಾರ್ಥಿ ಎಲ್ರಿಗೂ. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬೆಳಗ್ಗೆಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಇಲ್ಲಿ ಪಾದಯಾತ್ರೆ ನೋಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಇದು ವಿಶೇಷ. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಅಷ್ಟು ಮಾಹಿತಿಗಳಿದ್ದಿಲ್ಲ. ಸೊ ನಮ್ಮ ರೋಹಿತ್ ಸರ್ ಅಂತ ಇದ್ದಾರೆ, ನಮ್ಮ ಫೌಂಡೇಶನಿಂದ ನಮ್ಮೆಲ್ರಿಗೂ ಆ್ಯಕ್ಚುಲಿ ಲಾಸ್ಟ್ ಟೈಮು ಶ್ರೀಶೈಲ ಪಾದಯಾತ್ರೆಗೆ ಹೋಗ್ಬೇಕಾದ್ರೆ ಇದ್ರ ಬಗ್ಗೆ ಅನುಭವ ಆಯಿತು. ಆ್ಯಕ್ಚುಲಿ ಸೊ ಇದ್ರ ಜೊತೆಗೇ ಬರಬೇಕಾದ್ರೆ ಎಲ್ಲರೂ ಒಂದು ಅಮ್ಮ ಫೌಂಡೇಶನಿಂದ ನಮ್ಮದು ಪಾದಯಾತ್ರೆ ಗ್ರೂಪ್ ಇದೆ. ಆ್ಯಕ್ಚುಲಿ ಒಂದು ಆಧ್ಯಾತ್ಮಿಕ ಒಂದು ನಡೆಯನ್ನು ನಡೀತಾ ಇದ್ದೀವಿ. ಆ್ಯಕ್ಚುಲಿ ನಾವು ಈ ನಿಟ್ಟಿನಲ್ಲಿ ಒಂದು ರೋಹಿತ್ ಸರ್ ಬಂದಿರೋ ಬಂಡಿಯವರು ಎಲ್ಲರೂ ಬಂದಿದ್ದೀವಿ. ಒಂದು ಬೆಳಿಗ್ಗೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಭಾಳ ಅದ್ಭುತ ಅನುಭವ ಆಯಿತು. ಆ್ಯಕ್ಚುಲಿ ಅಲ್ಲಿಂದ ಬರೋಕ್ಕೆ ಎಷ್ಟು ಟೈಮ್ ಬಂತು? ಇಲ್ಲಿ ಟೈಮ್ 2.5 days ಅಂತ. ಎಷ್ಟು ಕಿಲೋಮೀಟರ್ ಆಯಿತು? 2.5 days ಆಗಿದೆ. ಆ್ಯಕ್ಚುಲಿ 120 ಕಿಲೋಮೀಟರ್ ಇದೆ ಅಲ್ಲಿಂದ ಇಲ್ಲಿಗೆ. ಬಟ್ ಒಂದು ಒಳ್ಳೆ ಅನುಭವ ಆಯಿತು. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಮತ್ತು ದೇವ ದರ್ಶನ ಆದಮೇಲೆ ಎಲ್ಲವೂ ಕಳೆದೋಯ್ತು. ಬ್ಯೂಟಿಫುಲ್ ಅನುಭವ ಇದು. ಯಾರೆಲ್ಲ ಪಾದಯಾತ್ರೆ ಮಾಡಿಲ್ಲ, ಆ್ಯಕ್ಚುಲಿ ನಮ್ಮ ಬೆಂಗಳೂರು ಭಾಗದಲ್ಲಿ ಇದು ಪಾದಯಾತ್ರೆಗಳ ಬಗ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಎಲ್ಲೋ ಒಂದು ಕಡೆ ಇದ್ರ ಅನುಭವ ಎಲ್ಲರೂ ತೊಗೊಂಡು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಅನುಭವನ ಕೊಟ್ಟಂತೆ ನಮ್ಮ ರೋಹಿತ್ ಸರ್ ಆ್ಯಕ್ಚುಲಿ ನಮಗೆ. ಸೊ ಇವ್ರ ಮುಖಾಂತರ ನಮಗೆ ಪಾದಯಾತ್ರೆ ಗೊತ್ತಾಗಿತ್ತು. ದಯವಿಟ್ಟು ಈ ಪಾದಯಾತ್ರೆ ನೀವು ಅನುಭವಿಸಿ ತುಂಬ ಚೆನ್ನಾಗಿರುತ್ತೆ. ಆಧ್ಯಾತ್ಮದ ಕಡೆ ಅಥವಾ ನಿಮ್ಮನ್ನು ನೀವು ಎಷ್ಟು ಕಂಡ್ಕೊಳಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಂಡ್ಕೊಬೋದು ಇದರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮಾಹಿತಿ. ಥ್ಯಾಂಕ್ ಯು. ಇದು ಕರ್ನಾಟಕ ಭವನ ಅಂಥೇಳಿ ಕರ್ನಾಟಕ ಸರ್ಕಾರದವರು ದತ್ತಿ ನಿಧಿಯಿಂದ. ನಮಸ್ಕಾರ. ಈಗ ನೀವು ಇಲ್ಲಿ ಗುಡ್ಡಾಪುರದೊಳಗೆ ಅದಿರಲ್ಲ, ತಮ್ಮ ಹೆಸರು ಹೇಳ್ರಿ. ತಾವು ಎಷ್ಟು ವರ್ಷದಿಂದ ಇದು ಕಾಯಕ ಮಾಡಾಕತ್ರಿ? ಏನು ಹೆಸರು? ಗಂಗಾಧರ ಅಂತೇಳಿ. ಅಡ್ರೆಸ್ ರೀ? ಅಡ್ರೆಸ್ ನಮಗೆ ಗುರು ಅಂತಾರೆ, ನಮಗೆ ಹೂಗಾರ ಅಂತಾರೆ ಕನ್ನಡದ. ಕರೆಕ್ಟ್. ಆಮೇಲೆ ಇಲ್ಲಿ ನಮ್ದು ಅಜ್ಜನ ಕಾಲದಿಂದ ನಮ್ಗೆ ಹೂವಿನ ಅಂಗಡಿ, ಇಲ್ಲಿ ದಾನಮ್ಮ ಹೂವ ಪತ್ರಿ ಎಲ್ಲ ಗುಡಿ ಕೊಡೋದು.
ತಮ್ಮ ಹೆಸರು ಗುರು ಹಿರೇಮಠ ಗುಡ್ಡಾಪುರ. ಈಗ ಏನು ಸೂಕ್ಷ್ಮ